ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಚಾಂಪಿಯನ್ ಟ್ರೋಫಿ 12ನೇ ಮ್ಯಾಚ್ ನಲ್ಲಿ ಟೀಮ್ ಇಂಡಿಯಾ ಬೌಲಿಂಗ್ ನಲ್ಲೂ ಅಲ್ಲದೆ ಬ್ಯಾಟಿಂಗ್ ನಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಡಾಮಿನೇಟ್ ಮಾಡಿದೆ. ಆಲ್ಸೋ ಇಂಡಿಯಾ ವಿನ್ ಆಯ್ತು ಕೂಡ. ನ್ಯೂಜಿಲೆಂಡ್ ಸೋತ ನಂತರ ನಾಯಕ ಕೇನ್ ವಿಲಿಯಮ್ಸನ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಸ್ಕೋರ್ ಕಾರ್ಡ್ ನ ನೋಡ್ಕೊಬಾರ್ದಾದ್ರೆ ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದು ನ್ಯೂಜಿಲೆಂಡ್. ಇಂಡಿಯಾದ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದ್ದು ಶ್ರೇಯಸ್ ಅಯ್ಯರ್ ಅವರ ಕಡೆಯಿಂದ. ಆಡಿದಂತ 98 ಬಾಲ್ಗಳಲ್ಲಿ 79 ರನ್ ಕಾಲ ಹಾಕಿ ಹೊರಟದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ. ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು ಬ್ಯಾಟಿಂಗ್ ನಿಂದ. ಇನ್ನು ಅಕ್ಷರ್ ಪಟೇಲ್ ಅವರು ಆಡಿದಂತ 61 ಬಾಲ್ಗಳಲ್ಲಿ 42 ರನ್ ಕಾಲ ಹಾಕಿ ಹೊರಟದ್ರ. ಈ ಕಡೆ KL ರಾಹುಲ್ ಅವರು ಆಡಿದಂತ 29 ಬಾಲ್ಗಳಲ್ಲಿ 23 ರನ್ ಕಾಲ ಹಾಕಿ ಹೊರಟದ್ರು. ಇನ್ನು ಹಾರ್ದಿಕ್ ಪಾಂಡ್ಯ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ತೀನಿ. ಆಡಿದಂತ 45 ಬಾಲ್ಗಳಲ್ಲಿ 45 ರನ್ ಕಾಲ ಹಾಕಿ ಹೊರಟದ್ರು. ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು. ಇನ್ನು ಇಂಡಿಯಾದ ಕಡೆ ಅಷ್ಟೇನು ಟಾಪ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇಂಡಿಯಾ 50 ಓವರ್ಗಳಲ್ಲಿ 249 ರನ್ ಕಾಲ ಹಾಕಿ 9 ವಿಕೆಟ್ ಕಳೆದುಕೊಂಡಿತ್ತು. ನ್ಯೂಜಿಲೆಂಡ್ ಗೆ 250 ರನ್ ಟಾರ್ಗೆಟ್ ಇತ್ತು. ನಂತರ ಚೇಸ್ ಮಾಡಲು ಬಂದ ನ್ಯೂಜಿಲೆಂಡ್ ಇಂಡಿಯಾ ಬೌಲಿಂಗ್ ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿದೆ ಅಂತಾನೆ ಹೇಳ್ತೀನಿ. ಟಾಪ್ ಆರ್ಡರ್ ನಲ್ಲಿ ಬಂದ ವಿಲ್ ಲೆಂಗ್ ಅವರು ಆಡಿದಂತ 35 ಬಾಲ್ಗಳಲ್ಲಿ 22 ರನ್ ಕಾಲ ಹಾಕಿ ಹೊರಟದ್ರ. ಈ ಕಡೆ ರಚಿನ್ ರವೀಂದ್ರ ಅವರ ಕಡೆಯಿಂದ ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಡಿದಂತ 12 ಬಾಲ್ಗಳಲ್ಲಿ 6 ರನ್ ಕಾಲ ಹಾಕಿ ಹೊರಟದ್ರು. ಈ ಕಡೆ ಕೇನ್ ವಿಲಿಯಮ್ಸನ್ ಕಡೆಯಿಂದ ಸಖತ್ತಾಗಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಕೇನ್ ವಿಲಿಯಮ್ಸನ್ ಅಂತಾನೆ ಹೇಳ್ತೀನಿ. ಆಡಿದಂತ 120 ಬಾಲ್ಗಳಲ್ಲಿ 81 ರನ್ ಕಾಲ ಹಾಕಿ ಹೊರಟದ್ರು. ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ಇನ್ನು ಡ್ಯಾರಿಯಲ್ ಮಿಚೆಲ್ ಅವರು ಆಡಿದಂತ 35 ಬಾಲ್ಗಳಲ್ಲಿ 17 ರನ್ ಕಾಲ ಹಾಕಿ ಹೊರಟದ್ರ. ಈ ಕಡೆ ಟಾಮ್ ಲತಮ್ ಅವರು ಆಡಿದಂತ 20 ಬಾಲ್ಗಳಲ್ಲಿ 14 ರನ್ ಕಾಲ ಹಾಕಿ ಹೊರಟದ್ರು. ಆಲ್ಸೋ ಇಂಡಿಯಾ ಬೌಲಿಂಗ್ ಗೆ ನ್ಯೂಜಿಲೆಂಡ್ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು. ಆಲ್ಸೋ ಆಲ್ ಔಟ್ ಕೂಡ ಆಯ್ತು ನ್ಯೂಜಿಲೆಂಡ್. ಆಲ್ಸೋ ಇಂಡಿಯಾ ಗೆದ್ದಿದೆ. ಸೋತ ನಂತರ ನಾಯಕ ಕೇನ್ ವಿಲಿಯಮ್ಸನ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ನನಗೆ ಈ ಸೋಲು ತುಂಬಾ ನಿರಾಸೆ ತರಿಸಿದೆ. ಆದ್ರೂ ಕೂಡ ಫೈಟ್ ಕೊಟ್ಟಿದ್ದೇವೆ. ನಾವು ಹಿಂದೆ ಭಾರತದಂತಹ ದೊಡ್ಡ ಟೀಮ್ ನ ಸೋಲಿಸಿದ್ದೇವೆ. ಆದ್ರಿಂದ ನಾವು ಮುಂದೆ ಪಂದ್ಯ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ನಮ್ಮ ಬೌಲಿಂಗ್ ಸೂಪರ್ ಆಗಿ ಇತ್ತು. ನಾವು ಬ್ಯಾಟಿಂಗ್ ನಲ್ಲಿ ಫ್ಲಾಪ್ ಆದ್ವು. ಚೆನ್ನಾಗಿ ಆಡಿದ್ರೆ ತುಂಬಾ ಚೆನ್ನಾಗಿ ರನ್ ಕಾಲ ಹಾಕಬಹುದಿತ್ತು. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿತ್ತು. ರೋಹಿತ್ ಶರ್ಮಾ ಅವರ ಫೀಲ್ಡಿಂಗ್ ಸೆಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಇದರಿಂದ ನಾವು ಪಂದ್ಯ ಸೋತ್ವಿ ಅಂತ ಕೇನ್ ವಿಲಿಯಮ್ಸನ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.